बस जाओ, अंधेरे दिल में आकर के परम ज्योति जगा देना। बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। हमारा कर्म हो सेवा, हमारा धर्म हो सेवा, सदा ईमान हो सेवा, व सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना। दया कर दान भक्ति का हमें परमात्मा देना, दया करना हमारी आत्मा में शुद्धता देना। ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಗಂಗಾವತಿ ನಗರದ ಕೇಂದ್ರ ಹಿರಿಯ ಪ್ರಾಥಮಿಕ ಸಿಪಿಎಸ್ ಶಾಲೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಗಂಗಾವತಿಯವರ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ದಿನಾಚರಣೆಯನ್ನ ಆಚರಿಸಲಾಯಿತು. ಇದೇ ವೇಳೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ರಾಜ್ಯಪಾಲರ ಪುರಸ್ಕಾರಕ್ಕಾಗಿ ಹಮ್ಮಿಕೊಂಡಿರುವ ಪರೀಕ್ಷೆಗಾಗಿ ಪೂರ್ವಭಾವಿ ಪರೀಕ್ಷಾ 2026-27 ಶಿಬಿರ ನಡೆಯಿತು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಸರಸ್ವತಿ ಜೋಡಿ, ಸ್ಕೌಟ್ ಜಿಲ್ಲಾ ಆಯುಕ್ತರಾದ ಮಲ್ಲಿಕಾರ್ಜುನ್ ಚೌಕಿಮಠ, ಜಿಲ್ಲಾ ಗೈಡ್ಸ್ ಆಯುಕ್ತರಾದ ಅರುಣಾ ವಸ್ತ್ರದ್, ಕಾರ್ಗಿಲ್ ಯೋಧರಾದ ಬಸವಂತಪ್ಪ, ಡಿಟಿಸಿ ಗೈಡ್ ಶ್ರೀಮತಿ ಸರೋಜಾ ಈರಣ್ಣ, ಎಡಿಸಿ ಸ್ಕೌಟ್ಸ್ ಮಾಸ್ಟರ್ ಬಸವರಾಜ್, ಗೈಡ್ ಕ್ಯಾಪ್ಟನ್ ಕುಮಾರಿ ಖಾಜಲ್, ಗರ್ಲ್ ಟೀಚರ್ ಕವಿತಾ, ರೇಂಜರ್ ಲೀಡರ್ ಶ್ರೀದೇವಿ ತಟ್ಟಿ, ಗೈಡ್ ಕ್ಯಾಪ್ಟನ್ ಶೋಭಾ, ಶ್ರೀನಿವಾಸ್ ಸ್ಕೌಟ್ಸ್ ಮಾಸ್ಟರ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಗಂಗಾವತಿ ಪ್ರಧಾನ ಕಾರ್ಯದರ್ಶಿಗಳಾದ ಹುಸೇನ್ ಸಾಬ್ ಮಖಾಂದಾರ್ ಹಾಡುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯೋಧರಾದ ಶ್ರೀ ಬಸವಂತಪ್ಪ ದೈಹಿಕ ಶಿಕ್ಷಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯಪಾಲರು ಪುರಸ್ಕಾರ ಪ್ರಶಸ್ತಿಗಾಗಿ ಆಗಮಿಸಿದ್ದ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು.
Davangere district to attend that camp. Pre-Frederick camp is going to be done here at Taluk level. Actually, it is to be taken as the district level only. By remembering all the district candidates, scouts and guides, I wish you all nearly here 19 scouts and rovers and 33 rangers and guides are attended to this preparatory camp at CPS School, Gangavati. Apart from this, we are connected and we have celebrated this by Kargil Vijayotsav Dinachal. On this also we have done it. But who have attended this, I thank one and all. I thank you. Hey, Jorge. La re la 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 la. La re la 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 la. La re la 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 la. Jorge. La re la 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 la. La 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 la. ಭಾರತ ದೇಶದ ಸೈನಿಕರು ನಾವು, ಯುದ್ಧಕ್ಕೆ ಬಂದಿಹೆವು, ಯುದ್ಧವ ಮಾಡುತ್ತ ದೇಶವ ರಕ್ಷಿಸುತ್ತ, ಹರಿಸದು ಕಳೆಯುವವು, ಹರುಷದಿ ಕಳೆಯುವೆವು. ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ. ಚಳಿ ಮಳಿ ಬೀಳಲಿ, ಬಿಸಿಲದು ಉರಿಯಲಿ, ಚಳಿ ಮಳಿ ಬೀಳಲಿ, ಬಿಸಿಲದು ಉರಿಯಲಿ, ನಮಗಿದೆ ಸಂತೋಷ, ಬಂದ ವಿಪತ್ತನ್ನು ಎದುರಿಸಿ ಗೈಯುವೆವು. ಭಾರತ ಜಯ ಘೋಷ, ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ. ನೂತನ ವಿಶ್ವಕ್ಕೆ ಬೆಳಕನ್ನು ಬೀರುವ ಭಾರತ ಸೈನಿಕರು, ನೂತನ ವಿಶ್ವಕ್ಕೆ ಬೆಳಕನ್ನು ಬೀರುವ ಭಾರತ ಸೈನಿಕರು. ನಮ್ಮಯ ಜೀವನ ಹೇಗಿದೆ ಎಂಬುದನ್ನು, ನಮ್ಮಯ ಜೀವನ ಹೇಗಿದೆ ಎಂಬುದನ್ನು ಕಾರ್ಗಿಲ್ಲಕ್ಕೆ ಬಂದು ನೋಡು. ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ ಲಾರೆ ಲಲ್ಲ. 224 ಸೈನಿಕರಲ್ಲಿ ಹುತಾತ್ಮರಾಗಿದ್ದಾರೆ. ಅಂತ ಒಂದು ಹುತಾತ್ಮರ ಒಂದು ಯೋಧ ಗೀತೆಯನ್ನು ಹೇಳಿದ್ರು ಕೂಡ ನೀವು ಅಷ್ಟೊಂದು ಇದಿಲ್ಲ. ಎಷ್ಟು ನೀವು ಆಸಕ್ತಿಯಿಂದ ಹೇಳ್ಬೇಕಂದ್ರೆ ಅಷ್ಟೊಂದು ಆಸಕ್ತಿಯಿಂದ ಹೇಳ್ಬೇಕು. ನೋಡಿ, ಅಂತ ಒಂದು ಸೈನಿಕರನ್ನ ನಾವು ಎಷ್ಟು ನೆನೆಸಿ ಅವರಿಗೆ ಎಷ್ಟು ಅವರ ಸ್ಮರಣೆ ಮಾಡಿದ್ರು ಕೂಡ ಸಾಲದು. ಯಾಕಂದ್ರೆ ನಾವೆಲ್ಲರೂ ಇವತ್ತು ಆರಾಮ ಇದೀವಿ ಅಂತ ಕಾರಣ ಏನಂತಂದ್ರೆ ಸೈನಿಕರು. ಆ ಸೈನಿಕರು ನಮ್ಮ ದೇಶದ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಆರಾಮಾಗಿ ಬದುಕಿ ನೀತಿ ಹೊಡಿತಾ ಇದ್ದೀವಿ. ಅಂತ ಒಂದು ಯೋಧರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕು. ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ಎಷ್ಟೇ ಕಷ್ಟ ನಷ್ಟ, ಏನೇ ಚಳಿ ಮಳಿ ಬಿಸಿಲು ಬಂದರೂ ಕೂಡ ಬೆನ್ನನ್ನು ತೋರಿಸದೆ ಆ ಒಂದು ಯುದ್ಧದಲ್ಲಿ ತಮ್ಮ ಗಂಡೆದೆಯ ಧೈರ್ಯದಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡದೆ ಆ ಕಾರ್ಗಿಲ್ ಯುದ್ಧದಲ್ಲಿ
ತಮ್ಮ AK-47 ಗನ್ನಿಂದ ಆ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದೋಡಿಸಿ ನಮ್ಮ ದೇಶದ ವಿಜಯ ಪತಾಕೆಯನ್ನ, ನಮ್ಮ ದೇಶದ ಧ್ವಜವನ್ನ ಮೇಲೆತ್ತಕ್ಕೆ ಹಾರಿಸಲಿಕ್ಕೆ ಬಹಳಷ್ಟು ಶ್ರಮಿಸಿದಂತಹ ನಿಮ್ಮೆಲ್ಲರ ಕಣ್ಣಿನ ಮುಂದೆ ಪ್ರತ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಬಸವಂತಪ್ಪ ಸರ್ ಅವರು ಈ ಒಂದು ಕಾರ್ಗಿಲ್ ಯೋಧರಾಗಿ ಆ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಈಗ ತಮ್ಮ ನಿವೃತ್ತಿಯನ್ನು ಪಡೆದುಕೊಂಡು ಈಗ KPSC ಕೆಸರಟ್ಟಿಯಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಗಿಲ್ ವಿಜಯ ದಿವಸಕ್ಕೆ, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಾಡಿದ ಹುತಾತ್ಮರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಾಡಿದ ಹುತಾತ್ಮರಿಗೆ बोलो भारत माता की, बोलो भारत माता की, बोलो कर्नाटक माता की, बोलो कर्नाटक माता की, वंदे वंदे. ಮೇಲಿಂದ ಒತ್ತಡ ಬಂತ್ರಿ, ಇವತ್ತು ಮುಗಿಸಬೇಕ್ರಿ, SIR ಮುಗಿಸಬೇಕು, 0 ಮಾಡಬೇಕು ಅಂದ್ಕೊಳ್ಳಿ. ನಾನು ಲೇಟ್ ಆಯಿತು, ಅದ್ರ ಸಂಬಂಧ ನಾನು ಹೋದೆ. ಮೇಡಮ್ ಅವರು ಎಲ್ಲ ನಮ್ಗೆ ವಿಲೇಜ್ ಅಕೌಂಟ್ ಎಲ್ಲ ಒತ್ತಡ ತಂದುಬಿಟ್ರು. ಅದರ ಪ್ರಯುಕ್ತವಾಗಿ ಹೋದೆ. ಮತ್ತು ಮೇಡಮ್ ಅವರು ಆದರೂ ಬಿಡಲಿಲ್ಲ. ಮೇಡಮ್ ಬರ್ರಿ ಸರ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಐತಿ, ಬರ್ರಿ ಫಂಕ್ಷನ್ಗೆ ಅಟೆಂಡ್ ಆಗಿರಿ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಒಳ್ಳೆ ಕೆಸರಟ್ಟಿಲಿಂದ ಒಳ್ಳೆ ಬಂದಿದ್ರಿ. ನಮ್ಮ ಈ ನೋಡ್ರಿ ಎಲ್ಲ ಡಿಸಿಪ್ಲೈನ್ ಇರ್ಬೇಕಂದ್ರೆ, ಸೈನ್ಯದ ಹೋಗ್ಬೇಕಂದ್ರೆ ಫಸ್ಟ್ ಸ್ಕೌಟ್ ಇದು ಯಾವುದೇ ಶಾಲೆ ಒಳಗೆ ಶಿಸ್ತಿರ್ಬೇಕಂದ್ರೆ ಸ್ಕೌಟು ಗೈಡ್ಸ್ ಬೇಕು ಮೇನ್. ಅದಿದ್ರೆ ಶಿಸ್ತು ಶಾಲೆ ಒಳಗೆ. ನಿಮ್ಮ ನೋಡಿ ಏನು ಮಾಡ್ತಾರೆ, ಎಲ್ಲರೂ ಕಲಿತಾರೆ. ಫಸ್ಟ್ ಇದು ಸ್ಕೌಟು ಗೈಡ್ಸು NCC ಇವೆಲ್ಲ ಇರ್ಬೇಕಂದ್ರೆ ಡ್ರಿಲ್ ಆ್ಯಂಡ್ ಮಾರ್ಚಿಂಗ್ ಅದು ಇದ್ರಂದ್ರೆ ಶಾಲೆ ಒಳಗೆ ಶಿಸ್ತಿರ್ತೈತಿ. ನಾವು ನೀಟಾಗಿ ಬೆಟೆ ಸಾಧನ ನೀಟಾಗಿ ಕುಂತೀವಿ, ನಾವು ನೀಟಾಗಿ ಕುಂತ್ಕೊಂಡು ಕೇಳಿದ್ವಿ, ಎಲ್ಲ ಕೇಳ್ತೀರಿ ನೀವು. ಯಾಕಂದರೆ ಅದು ಡಿಸಿಪ್ಲಿನ್ ಇರ್ಲಿಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಇದು ನಾವು ಶಿಸ್ತಾಗಿ ಕುಂತ್ಕೊಂಡು ನೀಟಾಗಿ ಕುಂತು ಕೇಳಿದ್ರೆ ಎಲ್ಲ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕಂದ್ರೆ ಏನು ತಿಳಿಯಂಗಿಲ್ಲ. ಇನ್ನಾಗ ಸರ್ ಹೇಳಿದ್ರೆ, ಯಾರು ಇಬ್ಬರು ಹುಡುಗರಿಗೆ ಹೇಳಿದ್ರೆ, ಏನಪ್ಪ ಕೆಳಗೆ ನೋಡ್ತೀರಿ ನೀವು ಅಂತೇಳಿ. ಎಲ್ಲ ಶಿಸ್ತಿರ್ಬೇಕು. ಶಾಲೆ ಒಳಗೆ ಎಲ್ಲ ಶಾಲೆ ಒಳಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದ್ರೆ ಚೆನ್ನಾಗಿರ್ತೈತಿ. ನಮ್ಮ ಸಿದ್ದರಾಮಯ್ಯ ಸರ್ ಗಂಗಾವತಿ ತಾಲೂಕಿಗೆ ಎಲ್ಲ ಶಾಲೆ ಒಳಗೆ ಸೈಕಲ್ನ ಓಪನ್ ಮಾಡ್ರಿ ಅಂತ ಒತ್ತು ಕೊಟ್ಟು ಇದು ಮಾಡಿ, ವಸ್ತ್ರದ ಮೇಡಮ್ ಅವರು, ಸಿದ್ದರಾಮಯ್ಯ ಸರ್, ನಮ್ಮ ಸರಸ್ವತಿ ಮೇಡಮ್ ಅವರು ಎಲ್ಲರೂ ಭಾಳ ಗಂಗಾವತಿ ತಾಲೂಕಿನಲ್ಲಿ ಭಾಳ ಒತ್ತು ಕೊಟ್ಟು ಸ್ಕೌಟ್ ಆ್ಯಂಡ್ ಗೈಡ್ಸ್ ಶಾಖೆಗಳನ್ನು ಓಪನ್ ಮಾಡಿದ್ದಾರೆ. ನಮ್ಮ ಶಾಲೆಗೆ ಐತಿ. ನಮ್ಮ ಗಂಗಾವತಿ ತಾಲೂಕು ಸ್ಕೌಟ್ ಆ್ಯಂಡ್ ಗೈಡ್ಸ್ನಾಗ ಚೆನ್ನಾಗಿ ನಮ್ಮ ಹುಸೇನ್ ಸಾಬ್ ಸರ್ ಅವರು ಮರ್ಕುಂಬಿ ಆಗಿದ್ರು. ಅವರು ನಮ್ಮ ಮರ್ಕುಂಬಿ ಕೆಸರಟ್ಟಿ ಸರ್, ನಾನು ಮರ್ಕುಂಬಿಲಿಂದ ಟ್ರಾನ್ಸ್ಫರ್ ಹೋಗ್ಬೇಕು ಸರ್, CP ಸ್ಕೂಲ್ಗೆ ಹೋಗ್ಬೇಕ್ರಿ. ಅಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಚೆನ್ನಾಗಿ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಇದು ಮೇಲೆ ಒಯ್ಬೇಕು ಅಂತೇಳಿ ಅವ್ರ ಗುರಿ ಇತ್ತವರು. ಭಾರಿ ಡಿಸಿಪ್ಲಿನ್ ಸರ್ ಅವರು, ಶಿಸ್ತು. ಅದು ಇಲ್ಲಿ ಬಂದು ಚೆನ್ನಾಗಿ ಮಾಡಕತ್ತಾರೆ. ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಸ್ಕೌಟ್ ಚೆನ್ನಾಗಿ ನಡ್ಸ್ಕೊಂಡ್ರೆ ಧನ್ಯವಾದ ನಿಮಗೆ. ಓಕೆ, ಅದೇ ರೀತಿಯಾಗಿ ನೋಡ್ರಿ, ಇವತ್ತ ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ ವಿಜಯೋತ್ಸವಕ್ಕೆ ನನಗೆ ಕರೆದು ಸನ್ಮಾನ ಮಾಡೋಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಫಸ್ಟಿಗೆ ಮೊಟ್ಟ ಮೊದಲನೇದಾಗಿ ಇದು ಕಾರ್ಗಿಲ್ ಯುದ್ಧ 1999ರಾಗ ಇವತ್ತಿನ ದಿನ ಏನಪ್ಪ ಅಂದ್ರೆ ವಿಜಯವನ್ನು ಸಾಧಿಸ್ತು. ಅವಾಗ ನಾವು 1988 ನನ್ನ ಅಪಾರ್ಟ್ಮೆಂಟ್, 1988 ಅಪಾರ್ಟ್ಮೆಂಟು, 99 ಲಾಸ್ಟ್ ಕಾರ್ಗಿಲ್ ಯುದ್ಧ. ಆಮೇಲೆ ಏನು ಮಾಡಿ, ಕಾರ್ಗಿಲ್ ಯುದ್ಧ ಮುಗಿದಿಂದ ನನಗೆ ಇಲ್ಲಿ 2003 ನನ್ನ ಕೊಪ್ಪಳ ಜಿಲ್ಲೆದಾಗ ಲಿಸ್ಟ್ನಾಗ ಹೆಸರು ಹಚ್ಚಿದ್ರು. ಯುದ್ಧ ಮುಗಿದಿತ್ತು ನಮ್ಮದು. ಯುದ್ಧ ಮುಗಿದ ಕಡೆ ನಮ್ಮ ಬಟಾಲಿಯನ್ ಆಸಾಮ್ಗೆ ಹೋಗಿತ್ತು. ಯುದ್ಧ ಮಾಡಿ ಶ್ರೀರಾಮನಗರ ಶ್ರೀನಗರದಾಗ ಯುದ್ಧ ಮಾಡಿ ಆಸಾಮ್ಗೆ ಹೋಗಿದ್ವಿ ನಾವು. ಆಸಾಮ್ದಾಗ ಹೋಗಿ ಅಲ್ಲೇ ನೌಕರಿ ಮಾಡುವಂತ ನಂದು ಲಿಸ್ಟ್ನಾಗ ಹೆಸರು ಇದ್ದೀರಿ ಸರ್, ನಿಮ್ದು ಲಿಸ್ಟ್ನಾಗ ಪರ್ಸೆಂಟೇಜ್ ಅಪಾರ್ಟ್ಮೆಂಟ್ ಆಗೈತ್ರಿ, ಹಿಂಗಾದ್ರೆ ನನಗೆ ಬಿಡಲಿಲ್ಲ. ಇಲ್ಲಿ ಬಿಡ್ಬೇಕು, ನಡೆ ನಿನಗೆ ಇಲ್ಲೇ ನೌಕರಿ ಮಾಡೋ, ನೀವು ನೆಕ್ಸ್ಟ್ ಹವಾಲ್ದಾರ್ ಪರ್ಮಿಷನ್ ಐತಿ ಅಂದರು. ಅದೇ ರೀತಿ ಏನಪ್ಪ ಅಂತಂದ್ರೆ ಕಾರ್ಗಿಲ್ ಯುದ್ಧ ಹೆಂಗೆ ನಡೀತಪ್ಪ ಅಂತಂದ್ರೆ, ಕಾರ್ಗಿಲ್ ಲೇ, ಲದ್ದಾಖ್, ಅವೆಲ್ಲ ಅಲ್ಲಿ ಏನಪ್ಪ ಅಂದ್ರೆ ಊರು, ಕಾರ್ಗಿಲ್ ಒಂದು ಊರದು. ಆ ಊರು ಏನಪ್ಪ ಅಂತಂದ್ರೆ ಶ್ರೀರಾಮನಗರ್ಲಿಂದ 5 ಐತಿ ಗುಡ್ಡ. 5 ಗುಡ್ಡಗಳಂದ್ರೆ 1 ಕಿಲೋಮೀಟರ್ 5 ಗುಡ್ಡಗಳು ಅದಾವಲ್ಲಿ ಶ್ರೀನಗರದಾಗ. ಏನಪ್ಪ ಅಂದ್ರೆ ಆಸಾಮು ನಾವಿಲ್ಲ, ಇಲ್ಲೇ ಧರ್ಮಸ್ಥಳ ಆ ಕಡೆ ಕೊಡೋ ಗುಡ್ಡಗಳು, ಇದಕ್ಕಿಂತ ಡಬಲ್ ಗುಡ್ಡ ಅಲ್ಲೇ, ಇವೇನಿಲ್ಲ ಇಲ್ಲೇ. ಅಲ್ಲಿ ಹೋಗ್ಬೇಕಾತಂದ್ರೆ ನಾವೆಲ್ಲ ಏನು ಮಾಡ 1999ರಾಗ ಒಂದು ವರ್ಲ್ಡ್ ಕಪ್ ನಡೆದಿತ್ತು ಕ್ರಿಕೆಟ್ ನೋಡ್ಕೋತ ಕೂತಿದ್ದೀವಿ. ನಮ್ಮ ಬಟಾಲಿಯನ್ ಜಮ್ಮು ಕಾಶ್ಮೀರ್ನಾಗ ಇತ್ತು. ಅವಾಗ ನೋಡ್ಕೊಂತ ಎಲ್ಲರೂ ಕ್ರಿಕೆಟ್ ನೋಡ್ಕೊಂತ, ವರ್ಲ್ಡ್ ಕಪ್ ಇತ್ತು, ಶ್ರೀಲಂಕಾ ಇಂಡಿಯಾ ಆಟ ಆಡಕತ್ತಿದ್ರು, ನೋಡ್ಕೊಂತ ನಾವೆಲ್ಲ TV ನೋಡ್ಕೊಂಡು ಕೂತಿದ್ದೀವಿ. ಎಲ್ಲ ಸೈನಿಕರೆಲ್ಲ ಬಟಾಲಿಯನ್ನಾಗ. ಅವಾಗ ಕುಂತಾಗ ಬಟಾಲಿಯನ್ ಅಂದ್ರೆ ಒಂದು 1200 ಮಂದಿ ಇರ್ತಾರ.
ಪ್ಲಾಟೂನ್ ಪೋಸ್ಟ್ ಅಂದ್ರೆ ಒಂದು ಪ್ಲಾಟೂನ್ ಪೋಸ್ಟ್ ಸೆಕ್ಷನ್ ಬಟಾಲಿಯನ್ ಹಿಂಗೆ ಇರ್ತಾವೆ. ನಮ್ಮ ಕಂಪ್ನಿ ಒಳಗೆ ನಾವೆಲ್ಲ ಈ ಬ್ರೇವೋ ಕಂಪ್ನಿ, ಚಾರಿಟಿ ಕಂಪ್ನಿ, ಡಾಲ್ಟಾ ಕಂಪ್ನಿ ಅಂತ ಕಂಪ್ನಿಗಳು ಇರ್ತಾವೆ. ಹಂಗೆ ನಾವೇನು ಮಾಡಿದ್ವಿ, ಎಲ್ಲ ನಮ್ಮ ಕಂಪ್ನಿ ಒಳಗೆ ಕುತ್ಕೊಂಡು ಏನು ಮಾಡಿದ್ವಿ, ಡ್ಯೂಟಿಗೆ ಹೋಗೋರು ಹೋಗಿದ್ರು, ನಾವೆಲ್ಲ ಕ್ರಿಕೆಟ್ ನೋಡ್ಕೊಂತ ಕೂತಿದ್ವಿ. ಮೆಸೇಜ್ ಬಂತು ನಮಗೆ, ಮೆಸೇಜ್ ಬಂದ್ಕೊಳ್ಳಿ ಎಲ್ಲ ನೋಡಪ್ಪ ಅಲ್ಲಿ ಇದು ಕಾರ್ಗಿಲನ್ನು ಎಲ್ಲ ಏನು ಮಾಡಿದ್ರು, ಪಾಕಿಸ್ತಾನ ಬಂದು ಇದು ಉಗ್ರವಾದಿಗಳು ಬಂದು ಏನು ಮಾಡ್ಯಾರ, ಅಟ್ಯಾಕ್ ಮಾಡಿಬಿಟ್ರ. ಅಲ್ಲಿ ಮ್ಯಾಲೆ ಹೋಗ್ಬೇಕಾದಂದ್ರೆ ಏನಪ್ಪ ಅಂದ್ರೆ ಮ್ಯಾಲೆ ಹೋಗ್ಬೇಕಾದ್ರೆ ಅಮ್ನಿಷನ್ ಗುಂಡು ಮದ್ದು ಹೋಗ್ಬೇಕಂದ್ರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಅಷ್ಟು ಹೈಟ್ ಗುಡ್ಡಗಳು. ಅದು ಏನಪ್ಪ ಅಂದ್ರೆ ನಾವು ಕುದುರೆಗಳಿರ್ತಾವೆ, ಕಚ್ಚರ ಅಂತಾರೆ, ಕುದುರೆ ಅಂತ ಇರ್ತಾವೆ. ಆ ಕುದುರೆ ಮೇಲೆ ಏನು ಮಾಡ್ತೀವಿ, ಅಮ್ನಿಷನ್ ಗುಂಡು ಮದ್ದು ಎಲ್ಲ ಇಡ್ತೀವಿ. ರೈಫಲ್ ಅಷ್ಟ LMG MMG ಏನಿರ್ತಾವೆಲ್ಲ ನಾವು ಕೈಯಾಗಿ ಹಿಡ್ಕೊಂಡು ಹೋಗ್ತಿರ್ತೀವಿ. ನಾವೆಲ್ಲ ಕ್ರಿಕೆಟ್ ನೋಡ್ಕೊಂಡು ಕೂತಾಗ ಮೆಸೇಜ್ ಬಂದಿಂಗ ಅಲ್ಲೆಲ್ಲ ಬಂದು ಆಕ್ರಮಣ ಮಾಡಿಬಿಟ್ಟಾರ ಯಾರು ಪಾಕಿಸ್ತಾನದೆಲ್ಲ ಉಗ್ರವಾದಿಗಳು. ಅಲ್ಲೆಲ್ಲ ನಾವು ಹೋಗ್ಬೇಕು ಅಂತೇಳಿ ಇದು ಮಾಡಿದ್ಕೊಂಡು ನಾವೆಲ್ಲ ಅಲ್ಲಿಗೆ ಇದು ಮಾಡಿ, ಆವಾಗ ಅಲ್ಲಿಂದ ಏನು ಮಾಡಿದ್ವಿ, ನಾವು ಮ್ಯಾಲೆ ಹೋಗೋಕ್ಕಾಗಲ್ಲ. ನಮಗೆ ಫಸ್ಟ್ಗೆ ಏನು ಮಾಡಿದ್ವಿ, ಏರ್ಫೋರ್ಸ್ ಭೂದಳ, ಜಲದಳ, ವಾಯುದಳ ಅಂತ ಇರ್ತೈತಿ. ವಾಯುದಳದವ್ರು ಅಂದ್ರೆ ಏರ್ಫೋರ್ಸ್ನವರು ಫಸ್ಟಿಗೆ ಹೋಗಿ ಅಟ್ಯಾಕ್ ಮಾಡಿ ನೋಡಿದ್ರು. ಈ ಎಲ್ಲ ವಿಮಾನಗಳನ್ನ ಸತ್ತ ಅವರು ಇದು ಮಾಡಕತ್ತಿದ್ರು, ಬ್ಲಾಸ್ಟ್ ಮಾಡಕತ್ತಿದ್ರು, ಇದು ಹೊಡ್ಯಾಕತ್ತಿದ್ರು. ಅವಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅವ್ರು ಮೋರ್ಚೆ ಅಂದ್ರೆ ಏನಪ್ಪ ತೆಗ್ದು ತಪ್ಪು ಅಂತ ಗುಡ್ಡದಾಗ ಮ್ಯಾಲೆ ಬಂದ್ಬಿಟ್ಟಿದ್ರು. ಅದು ಆಯ್ತು, ನಾವು ತೆಳಗ ನಾವು ಮ್ಯಾಲೆ ನಿಂತಿರಂಗ ತೆಳಗೆ ನಿಂತಿರಂಗ ಹಂಗೆ ನಾವು ಇಂಡಿಯಾದವ್ರ ಸೈನಿಕರು ತೆಳಗ ಅವ್ರು ಮ್ಯಾಲೆ ನಿಂತ್ಕೊಂಡು ಫೈರ್ ಮಾಡೋರು. ಅವಾಗ ವಿಮಾನದಿಂದ ಹೋಗಿ ನೋಡಿದಾಗ ಆ ವಿಮಾನಿಗೆ ಅವರು ಬ್ಲಾಸ್ಟ್ ಮಾಡಿದಾಗ ಅವಾಗ ಇದೇನಪ್ಪ ಅಂದ್ರೆ ಪಾಕಿಸ್ತಾನದವ್ರು ಬಂದು ಇಲ್ಲಿ ಸೈನಿಕರು ಬಂದು ಇಲ್ಲೆಲ್ಲ ಅಟ್ಯಾಕ್ ಮಾಡಿದ್ರು. ಮೋರ್ಚಾ ಅಂದ್ರೆ ಒಂದು ತೆಗೆದಿರ್ತಾರೆ, ಅದ್ರ ಮೇಲೆ ತಪ್ಪಲು ಹಾಕೊಂಡ್ಬಿಟ್ಟಿರ್ತಾರೆ. ಆ ತೆಗ್ಗಿನಾಗ ಅವ್ರು ಕಾಣಂಗಿಲ್ಲ. ಅಂದ್ರೆ ತೆಗ್ಗಳು ತಗೊಳ್ಳೋದು ಅದ್ರೊಳಗೆ ಕುತ್ಕೊಂಡು ಏನು ಮಾಡ್ತಾರೆ, ಮೇಲೆ ಗಿಡಗಳೆಲ್ಲ ಯಾವುದು ಹೆಂಗಪ್ಪ ಅಂದ್ರೆ ಈಗ ಮಿಲ್ಟ್ರಿ ಕಲರ್ ಇರ್ತದೆ ಬಟ್ಟೆ, ಅಂಥ ಕಲರ್ದಾಗ ತಪ್ಪಲ ಮೇಲೆ ಹಾಕೊಂಡ್ಬಿಡೋದು. ಅವ್ನ ಅಟ್ಟ ಕಾಣಂಗಿಲ್ಲ ಅವರು. ಆ ಟೈಪ್ ಮಾಡ್ಕೊಂಡು ಅಲ್ಲೆಲ್ಲಿ ಮೋರ್ಚಾಗಳು ಮಾಡ್ಕೊಂಡು ಕೂತ್ಬಿಟ್ಟಿದ್ರು ಅವರು. ಅವಾಗ ಅವರಿಗೆ ನಮಗೆ ಸ್ಲೋವಾಗಿ ಹಂಗೆ ಯುದ್ಧ ನಡೀತು. ಅವ್ರು ಮ್ಯಾಲಿಂದ ಫೈರ್ ಮಾಡೋರು, ನಾವು ತೆಳಗಿಂದ ಫೈರ್ ಮಾಡೋರು. ನಮ್ಮವರು ಇಂಡಿಯಾದವರು ಏನಪ್ಪ ಅಂದ್ರೆ ಭಾಳ ಮಂದಿ ಇದಾಗ್ಯಾರ ಯುದ್ಧ ಮಾಡೋ ಮುಂದೆ. ಯಾಕಂದ್ರೆ ಮ್ಯಾಲಿಂದ ಕಲ್ಲು ಹೋಗಿದ್ರೆ ಹಂಗೆ, ನಾವು ತೆಳಗಿಲಿಂದ ಕಲ್ಲು ಹೋಗಿದ್ದಂಗೆ. ಹಂಗಾಗಿ ನಮ್ದು LMG ಇರ್ತಾವೆ, MMG 2 ಇಂಚ್ ಮೋಟ್ರು ಎಲ್ಲ ಗನ್ಗಳು ಮಾಡಿ ಫೈರ್ ಮಾಡಿದಾಗಾದ್ರೂ ಅದರ ನಮ್ದು ಹಂಗೆ ಇದು ಮಾಡ್ಕೋತ ಒಂದು ಕಮ್ಸೆ ಕಮ್ 1 ತಿಂಗಳ 2 ತಿಂಗಳ ತನಕ ಯುದ್ಧ ನಡೀತಂಗ ನಡೆದಾಗ ಆಮೇಲೆ ಅವ್ರಿಗೆ ನಮಗೂ ಯುದ್ಧ ನಡೆದು ಆಮೇಲೆ ಏನು ಮಾಡಿದೆಪ್ಪ ಅಂದ್ರೆ ಅಲ್ಲೇ ಅವ್ರನ್ನ ಇದು ಮಾಡಿ ಫೈರ್ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಇವತ್ತಿನ ದಿನ ಇವತ್ತು ಜುಲೈ 26ನೇ ತಾರೀಕಿಂದ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಹೋಗಿ ಅದರ ಫ್ಲ್ಯಾಗ್ಗಳನ್ನು ಏನು ಮಾಡಿದ್ವಿ ಅಲ್ಲೇ ನಡೆಸಿದ್ವಿ. ಅವೆಲ್ಲ ಅವ್ರನ್ನ ನಾಶ ಮಾಡಿ ಇದು ಮಾಡಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಸೈನಿಕರು ಪಾಕಿಸ್ತಾನದವ್ರು ಅಷ್ಟೇ ಇಲ್ಲ, ಅದ್ರ ಬೇರೆ ದೇಶದವ್ರ ಸತ್ಯ ಏನು ಮಾಡಿದ್ರು, ಅದು ಕೂಲಿ ಅಂತಂದು ಕೆಲಸಕ್ಕೆ ಹತ್ತಿದ್ರು. ಆ ಟೈಪು ಕರ್ಕೊಂಡ್ಬಂದು ನಮ್ಮ ಕೂಡ ಯುದ್ಧ ಮಾಡ್ಯಾರ ಆ ಟೈಮ್ನಾಗ. ಆಮೇಲೆ ಏನು ಮಾಡಿದ್ರು, ಈಗ ಅದ್ರ ಮೇಲೆ ಹೋಗ್ಬೇಕಂದ್ರೆ ಈಗ ಮೇಲೆ ಕೆಳಗೆ ಬರಂಗಿಲ್ಲ, ಈಗ ಅಲ್ಲೇ ಇರ್ತಾರೆ. ಯಾಕಂತಂದ್ರೆ ಏಪ್ರಿಲ್ ಇದು ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಟೈಮ್ನಾಗ ಫುಲ್ ಬರ್ಫ್ ಇರ್ತೈತೆ. ಅಲ್ಲಿ ಬರ್ಫ್ ಇದ್ದಾಗ ಏನು ಮಾಡಿದ್ರು, ಅವಾಗ ಯುದ್ಧ ಆಗೋಕ್ಕಿಂತ ಬದಲಕ ಇಂಡಿಯಾದವರೆಲ್ಲ ನಾವು ಸೈನಿಕರು ಕೆಳಗೆ ಇಳಿದು ಬಂದ್ಬಿಡ್ತಿದ್ವಿ, ಮ್ಯಾಲೆ ಹತ್ತಿದ್ದಿಲ್ಲ. ಯಾಕಂದ್ರೆ ಬರ್ಫ್ಲಿಂದ ಫುಲ್ಲು ನೀವೆಲ್ಲ ಟಿವಿಯಾಗ ಅದ್ರಾಗ ನೋಡ್ತಿರ್ತೀರಿ, ಬರ್ಫ್ ಇದ್ದಾಗ ಹಂಗೆ ಇದಾಗ್ತದೆ, ಎಷ್ಟು ಸ್ಲಿಪ್ ಆಗ್ತದೆ ಅಂತೇಳಿ. ಅದಕ್ಕೆ ಏನು ಮಾಡಿದ್ರು ನಮ್ಮ ಇಂಡಿಯಾದವರು ಎಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಏನು ಮಾಡಿದ್ರು, ನೀವು ತೆಳಗ ಬಂದ್ಬಿಡುದು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತೆಳಗೆ ಬಂದ್ಬಿಡ್ರಿ. ಆಮೇಲೆ ಏನು ಮಾಡಿದ್ರಪ್ಪ ಅಂದ್ರೆ ಬರ್ಫ್ ಹೋಗಿಂದ ಅಲ್ಲಿ ಕಾರ್ಗಿಲ್ಗೆ ಹೋಗೋಣ. ಅದು ಕಾರ್ಗಿಲ್ ನಮ್ದು ಅವ, ನಮ್ಮ ಊರವ, ನಮ್ಮ ಇಂಡಿಯಾದವ. ಅವ್ರು ಏನು ಮಾಡಿದ್ರು, ಅಟ್ಯಾಕ್ ಮಾಡಿ ನಾವು ತಗೋಬೇಕು, ನಾವು ಅದನ್ನು ಇದು ಮಾಡ್ಕೋಬೇಕು, ವಶಪಡಿಸ್ಬೇಕು ಅಂತೇಳಿ ಬಂದರು. ಆವಾಗ ಅದಕ್ಕಿಂತ ಮಲ್ಲಕ್ಕ ಕಾರ್ಗಿಲ್ ಯುದ್ಧ ಆಗೋಕ್ಕಿಂತ ಮಲ್ಲಕ್ಕ ಅದನ್ನ ಏನು ಮಾಡ್ತಿದ್ವಿ, ಅಲ್ಲಿ ಬಿಟ್ಟು ತೆಳಗೆ ಬರ್ತಿದ್ವಿ. ಆಮೇಲೆ ಯುದ್ಧ ಆಗತ್ತೆಲ್ಲ, ಕಾರ್ಗಿಲ್ ಯುದ್ಧ ಎಲ್ಲ ಆತಲ್ಲಿ ಈಗ ಅಲ್ಲೇ ಇರ್ತಾರೆ ಸೈನಿಕರು, ತೆಳಗೆ ಬರಂಗಿಲ್ಲ. ಈಗ ಮತ್ತೆ ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರಪ್ಪ ಅಂತೇಳಿ ಈಗೆಲ್ಲ ಅಲ್ಲೇ ಇರ್ತಾರ. ಭಾಳ ಮಂದಿ ಈಗ ನೋಡ್ರಿ, ನಾವು ಹೆಂಗೆ ಜನ ಇಲ್ಲದೀವಿ ಅಷ್ಟು ಶ್ರೀನಗರ, ನಾಗಾಲ್ಯಾಂಡ್, ಮಣಿಪುರ, ಶ್ರೀನಗರ, ಜಮ್ಮು, ಕಾಶ್ಮೀರ ಆ ಕಡೆ ಸೈನಿಕರು ಭಾಳ ಅದಾರ. ನಾವಿಲ್ಲೇನು ಇಲ್ಲಿ ಗದ್ದಲ ಇಲ್ಲ, ಏನಿಲ್ಲ. ಅಲ್ಲೇ ಮಿಲ್ ಸೈನಿಕರು. ಈಗೀಗ ನಮ್ಮ ಏನಪ್ಪ ಅಂದ್ರೆ ಶ್ರೀಮಾನ್ಯ ನರೇಂದ್ರ ಮೋದಿ ಅವರು ಬಂದಿಂದ ಅದು 370 ಇದೈತಲ್ಲ ಅಂತ ತೆಗೆದ್ರು. ಅದಕ್ಕಿಂತ ಮೊದಲಕ್ಕೆ ಅಲ್ಲಿ ಏನಪ್ಪ ಅಂತಂದ್ರೆ ಯಾರು ಹೋಗಿ ಹೊಲ ತೊಗೊಂತಿದ್ದಿಲ್ಲ, ಮಣಿ ತೊಗೊಂತಿದ್ದಿಲ್ಲ, ಆಸ್ತಿ ತೊಗೊಂತಿದ್ದಿಲ್ಲ, ಏನು ತೊಗೊಂತಿದ್ರು. ಅದಕ್ಕಾಗಿ ಅವರಾಗಿರ್ತಿದ್ರು, ಅವರ ಏನು ಮಾಡ್ತಿದ್ರು, ಅಲ್ಲೇ ವಾಸ ಇರ್ತಿದ್ರು, ನಾವಾಗಿ ವಾಸ ಇರ್ತಿದ್ದಿಲ್ಲ ಅಲ್ಲಿ. ಹಂಗಾಗಿ ಏನು ಮಾಡ್ತಾರೆ, ಫುಲ್ ಗದ್ದಲ ಹಾಕಿದ್ವು. ಈಗೀಗ ಅದೆಲ್ಲ ಸರ್ ಏನು ಮಾಡ್ಯಾರಪ್ಪ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಅದನ್ನ ಚೇಂಜ್ ಮಾಡ್ಯಾರ. ಹೀಗಾಗಿ ಶಾಂತ ಐತಿ, ಈಗ ಆರಾಮೈತಿ, ಏನು ಸಮಸ್ಯೆಗಳಿಲ್ಲ. ಆದ್ರೆ ಏನಪ್ಪ ಅಂದ್ರೆ
ಇದು ಮಿಲ್ಟ್ರಿ ಒಳಗೆ ಸ್ವಲ್ಪ ನೌಕರಿ ಮಾಡೋದಂದ್ರೆ ಕಷ್ಟಪಡಬೇಕು, ಇದು ಮಾಡಬೇಕಾಗತ್ತ. ನಾವು ಮುಂಜಾನೆ ಹೇಳ್ಬೇಕಂದ್ರೆ 4 ಗಂಟೆಗೆ ಇದು ಹೋಗ್ಬೇಕಾದ್ರೆ ನಡ್ಕೋತ, ಜಮ್ಮು ಕಾಶ್ಮೀರ ಹೋಗ್ಬೇಕಾದ್ರೆ ನಡ್ಕೋತ ಹೋಗೋದು, ನಡ್ಕೋತ ಬರೋದು. ನಮ್ಮ ರೈಫಲ್ಗೆ ನಾವೇನು ಮಾಡಿರ್ತೀವಿ ಅಂದ್ರೆ ಇದು ಚೈನ್ ಹಾಕಿರ್ತೀವಿ, ಅದಕ್ಕೆ ಚೈನ್ ಹಾಕಿ ಇಟ್ಕೊಂಡೋಗಿರ್ತೀವಿ. ಹಿಂಗೆ ಮಾಡಿ AK-47 ಇರಲಿ, LMG ಇರಲಿ, MMG ಇರಲಿ, ಯಾವುದೇ ಇರಲಿ. ಮತ್ತು ನಾವು ಹೋಗ್ಬೇಕು, ನಮ್ಮ ಬುದ್ಧಿ ನಾವು ಮುಂಜಾನೆ ಹೋಗ್ಬೇಕಂದ್ರೆ ಇದು ಪಿಟ್ಟು ಅಂತಿರ್ತೈತಿ, ಪೋಸ್ಟು ಪಿಟ್ಟು ಅಂತಿರ್ತೀವಿ, ರೈಫಲ್ ಹಾಕಿರ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಎಲ್ಲ ಗ್ರಿನೇಡ್ ಅಂತಿರ್ತೀವಿ, ಗ್ರಿನೇಡ್ ಹಾಕಿರ್ತೀವಿ. 2 ಇಂಚ್ ಮೋಟ್ರ್ 2 ಇಂಚ್ ಮೋಟ್ರ್ LMG ಇಟ್ಕೊಂಡು ನಾವು ನಡ್ಕೋತ ಹೋಗ್ತೀವಿ, ನಡ್ಕೋತ ಬಿಡ್ತಿರ್ತೀವಿ. ಆದ್ರೆ ಕಷ್ಟ ಇರ್ತದೆ, ಅಷ್ಟೇ ಕಷ್ಟ ಇರ್ತದೆ. ಅದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ, ಇಲ್ಲೇ ಒಬ್ರು ನಿಂತೀವಿ ಅಂದ್ರೆ ನಾವು ಅಪೋಸಿಟ್ ಒಬ್ಬರು ಹೆಂಗೆ ನಿಂತಿರ್ತಾರೆ, ಒಬ್ಬರು ಅಲ್ಲಿ ನಿಂತಿರ್ತಾರೆ. ಯಾಕಂದ್ರೆ ಒಮ್ಮಿಗೆ ಬ್ರೆಸ್ಟ್ ಮಾಡಿದ್ರಂದ್ರೆ, ಬ್ರೆಸ್ಟ್ ಫೈರ್ ಮಾಡಿಬಿಟ್ರಂದ್ರೆ ಒಮ್ಮಿಗೆ ಏನು ಮಾಡ್ತದೆ, ಎಲ್ಲರನ್ನೂ ಹೊಡಿಬೋದು LMG ಒಳಗೆ. ಅದಕ್ಕೆ ಏನು ಮಾಡಿದ್ರೆ ಅಲ್ಲೇ ಗ್ಯಾಪ್ನಲ್ಲಿ ನಿಂತ್ಕೊಂಡು ಗ್ಯಾಪ್ಲಿಂದ ಹೋಗ್ತಿರ್ತೀವಿ, ಹೋಗ್ಬೇಕಾದ್ರೆ ಎಲ್ಲ ಏನಪ್ಪ ಅಂತಂದ್ರೆ ಟ್ರೈನಿಂಗ್ನಾಗಾದ್ರೆ ಏನೇ ಇರಲಿ, ಟ್ರೈನಿಂಗ್ ಕೊಡ್ಬೇಕಾದ್ರಂದ್ರೆ ನಾವು ಇದೇನಪ್ಪ ಅಂದ್ರೆ LMG ಇದು ಮಾಡ್ಬೇಕಾದ್ರಂದ್ರೆ, MMG ಇದು ಮಾಡ್ಬೇಕಂದ್ರೆ ನಮ್ಮ ರಾತ್ರಿ ಟೈಮ್ನ ಸಿರ್ತೆ ಕಣ್ಣು ಕಟ್ಟಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ರಾತ್ರಿ ಕತ್ತಲ್ದಾಗ ದಿನದಾಗ ಕಣ್ಣು ಕಟ್ತಾರೆ, ಕಣ್ಣು ಕಟ್ಟಿ ಪ್ರಾಕ್ಟೀಸ್ ಮಾಡ್ತಾರೆ. ಇದೇನಪ್ಪ ಇದು ಬಟ್ ಗ್ರೂಪ್ ಅಂದ್ರೆ ಕೈಯಾಗಿ ಇಟ್ಕೊಳ್ಳೋದು, ಕಟ್ಟಿಗೆ ಇರ್ತದೆ. ಮುಂದೇನ ಬ್ರಿಡ್ಜ್ ಬ್ಲಾಕ್, ಮುಂದೇನ ಬ್ಯಾರಲ್, ಇದ್ರಾಗ ಎಷ್ಟು ಗೋಲಿ ಇರ್ತವೆ ಎಲ್ಲ ಪರ್ಫೆಕ್ಟ್ ಆಗಿ ಎಲ್ಲವೂ ಬರ್ಬೇಕು ನಮಗೆ. ನಾವು ಈಗ ಯುದ್ಧ ನಡೆದೈತಂದ್ರೆ ನಾವು ಇದು ಇನ್ನ ಇಲ್ಲಿ ಮಾತಾಡಕ್ಕೆ ಬರಲ್ಲ. ಯಾಕಂದ್ರೆ ಅದನ್ನ ಯಾವ ನೀಟಾಗಿ ನಾವು ಕಲ್ತರ ನಾವಲ್ಲೇ ಯುದ್ಧ ಮಾಡ್ತೀವಿ, ವೈರಿಗಳನ್ನ ಸದೆ ಬಿಡ್ತೀವಿ. ಇಲ್ಲಕಂದ್ರೆ ಮಾಡಕ್ ಬರಲ್ಲ. ಯಾಕಂತ ಹೇಳಿದ್ರೆ ಲೈಫಲ್ಲಿ ನಾವು ಹೇಗೆ ತರಬೇತಿಗಳನ್ನು ತೆಗೆದುಕೊಂಡು ಹೋಗ್ತೀವಿ, ನಮ್ಮ ಆಯ್ಕೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತದಾ? ಸೊ ಯಾವುದೇ ಜೀವನದಲ್ಲಿ ಆಹಾರ ವಿಹಾರ ವಿಚಾರಗಳು ಸರಿಯಾಗಿದ್ದಾಗ ಮಾತ್ರ ಜೀವನ ಉತ್ತಮವಾಗಿರೋದಕ್ಕೆ ಸಾಧ್ಯ. ಅಂದರೆ 3 ಆಸ್ಪೆಕ್ಟ್ಸ್. ವಾಟ್ ದಟ್ ಈಸ್ ಮೀನ್ಸ್, ನಾನು ಆಹಾರವನ್ನು ಹೇಗೆ ತೆಗೆದುಕೊಳ್ತೇನೆ, ವಿಚ್ ಫುಡ್ ಐ ಆಮ್ ಟೇಕಿಂಗ್. ಆಮೇಲೆ ವಿಚಾರವನ್ನು ಹೇಗೆ ಮಾಡ್ತೀನಿ, ವಾಟ್ ವಿ ಆರ್ ಥಿಂಕಿಂಗ್. ಈ ಮಾತನ್ನ ಕೇಳಿದ್ರಿ ಲಾಂಗ್ ಟೈಮಿಂದ ನಿಂತ್ಕೊಂಡು ಅವ್ರು ಹೇಳ್ಬೇಕಾದ್ರೆ ಹಾರ್ಟ್ ಬೀಟ್ ಡಗ ಅಂತಿತ್ತು ನನಗೆ. ಬಿಕಾಸ್ ಅವ್ರ ಸ್ಪೀಚ್ ಆಗಿತ್ತು. ವಿಚಾರಗಳನ್ನ ಹೇಗೆ ಮಾಡ್ತೀವಿ, ದೆನ್ ವಿಹಾರವನ್ನ ಹೇಗೆ ಮಾಡ್ತೀವಿ. ಥರ್ಡ್ ಥಿಂಗ್ ಈಸ್ ವಿಹಾರವನ್ನ ನಾನು ಇಲ್ಲಿ ಬಂದಿದ್ದೀನಿ, ಇವತ್ತು ಆರಾಮಾಗಿ ನಿಂತು AC ಹಾಕೊಂಡು ಮಲ್ಬೋದಾಗಿತ್ತು ಇವತ್ತು. ಆದರೆ ದಟ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಇನ್ ಮೈ ಲೈಫಲ್ಲಿ ಏನು ಮಾಡಿ ಸಮಯವನ್ನ ಕಳಿಬೇಕು, ಎಲ್ಲಿ ಕಳಿಬೇಕು ಅನ್ನೋದು ಮುಖ್ಯ ಆಗ್ತದೆ ಮಕ್ಕಳೇ. ಸೊ ವಿಹಾರ ಅನ್ನಲ್ಲ, ಇಲ್ಲಿ ನೀವು ಮನೆಯಿಂದ ಬಂದ್ಬಿಟ್ಟು ನಮ್ಮ ಜೊತೆಗೆಲ್ಲ ಇದ್ದೀರಿ. ಆಸ್ ಎ ಫ್ರೆಂಡ್ಸ್, ಐ ಆಮ್ ಕಾಲಿಂಗ್ ಯು ಫ್ರೆಂಡ್ಸ್. ನೀವೆಲ್ಲ ಸ್ನೇಹಿತರು, ಹೌದಲ್ಲ ಮುದ್ದು ಮಕ್ಕಳೇ? ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರ ಲೈಫಲ್ಲಿ ಹೇಳ್ಕೊಂಡ್ರು. ನಾನು ಕಂಡಂತೆ ಗಂಗಾವತಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವನ ಬಹಳ ಅದ್ದೂರಿಯಾಗಿ ಮಾಡಿದ್ದೆ ನಾನು. ಅವಾಗಿನ ಕಾಲಕ್ಕೆ ನಾವು ಇವರೆಲ್ಲ ಸೇರ್ಕೊಂಡು ಇದು ಕಳೆದಿತ್ತು. ನೆಕ್ಸ್ಟ್ August 15 ಬಂದಿತ್ತು. ನಮ್ಗೆ ಏನ್ ಖುಷಿ ಅವಾಗ. ಕಾರ್ಗಿಲ್ ವಿಜಯೋತ್ಸವದೇ August 15ರಲ್ಲಿ ಹಾಡುಗಳೇನು, ಡ್ಯಾನ್ಸ್ಗಳೇನು ಬಹಳ ವಿಜೃಂಭಿಸಿದ್ವಿ ಅವಾಗಿನ ಕಾಲಕ್ಕೆ. ಅದೊಂದು ಖುಷಿಯಾಗಿತ್ತು. ಎಲ್ಲೋ ಕಾರ್ಗಿಲ್ ಇದೆ ಅಂತ ಅಲ್ಲ, ಅದು ನಮ್ಮ ದೇಶದಲ್ಲಿರುವಂತ ಒಂದು ಭಾಗ. ಬರ್ತೀರಾ ಬರ್ರಿ ಅಂತ ತೊಡೆ ತಟ್ಟಿ ನಿಲ್ಲುವಂತಹ ಯೋಧರು ನಮಗೆ ಈ ತರ ಇದ್ರು ಅಲ್ಲೇ. ಹಾಗೆ ಸೊ ಪರ್ಸನಲಿ ನಾನು ಹೇಳ್ಬೇಕಂದ್ರೆ, ನನ್ನ ಅಣ್ಣಂದ್ರು, ನನ್ನ ಕಸಿನ್ಸ್ ಎಲ್ಲ ಅಣ್ಣಂದ್ರು ಮಿಲಿಟ್ರಿ ಮೆನ್ಸೆ. ಅವ್ರುಗಳು ರಿಟೈರ್ಡ್ ಆಗಿ ಬಂದಿದ್ದಾರೆ. ಅವರು ಕೂಡ ಅವ್ರು ಇರೋದು ರೀತಿ ನೀತಿ ಅವುಗಳನ್ನೆಲ್ಲ ನೋಡ್ತಿದ್ವಿ. ಅವಾಗಲೂ ವರ್ಷಕ್ಕೊಂದ್ಸರಿ ಅಥವಾ 2 ವರ್ಷಕ್ಕೊಂದ್ಸರಿ ಬರೋದು. ನಮ್ಮ ಮದುವೆಗಳಲ್ಲಿ, ನಮ್ಮ ಸಮಾರಂಭಗಳಲ್ಲಿ ಯಾವುದೂ ಪಾಲ್ಗೊಳ್ತಿರ್ಲಿಲ್ಲ. ಅವರು ವೈಯಕ್ತಿಕ ಜೀವನವನ್ನ ಅಲ್ಲೇ ಸವಿಸ್ಬಿಟ್ಟಿದ್ದಾರೆ. ಅವರೆಲ್ಲ ನೆನಪುಗಳು ಹೇಳ್ತಾ ಇದ್ದಾರೆ. ಮುದ್ದು ಮಕ್ಕಳೇ, ವಾಟ್ ಎವರ್ ಇಟ್ ಮೇ ಬಿ, ಐ ಸಲ್ಯೂಟ್ ಆಫ್ ದೀಸ್ ಯೋಧರಿಗೆ, ಎಲ್ಲ ಯೋಧರಿಗೆ. ವಾಯುಪಡೆ ಇರ್ಬೋದು, ಮತ್ತೆ ಯಾವ್ಯಾವ ಪಡೆ ಇದೆ ಹೇಳಿ, ಭೂಪಡೆ ಇರ್ಬೋದು, ಮತ್ತೆ ಜಲಪಡೆ, ಇವನು ಎಲ್ಲ ಪಡೆ ಇದೆ. ಸೊ ಅವರೆಲ್ಲರಿಗೂ ನಾವೆಲ್ಲರೂ ಬಿಗ್ ಸಲ್ಯೂಟ್. 2-3 ತಾಸು ನಾನು ಕುತ್ಕೊಂಡ್ರು ಕೂಡ ನನಗೆ ಸಾರ್ಥಕ ಬದುಕು ಅನಿಸ್ತು. ಸೊ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪ್ರಿಪರೇಟರಿ ಪರ್ಪಸ್ ಆಗಿ ಬಂದಿದ್ರಿ. ಇವತ್ತೆಲ್ಲ ಎಕ್ಸಾಮ್ಸ್ಗಳನ್ನ ಅವರು ಥಿಯರಿಟಿಕಲಿ ಹೇಗಿರುತ್ತೆ ಅಂತ ಪ್ರಿಪೇರ್ ಮಾಡಿದ್ದಾರೆ. ಮೊದಲು ಮಕ್ಕಳೇ, ನಿಮ್ಮನ್ನ ಎಣಿಸಿದೆ ನಾನು, 70-75 ಮಕ್ಕಳು ಇವಾಗ ರಾಜ್ಯ ಪ್ರಶಸ್ತಿಗೋಸ್ಕರ ಅಥವಾ ನಿಮ್ಮ
ನೆಕ್ಸ್ಟ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗಿದ್ರಿ. ಇಷ್ಟು ಮಕ್ಕಳು ನೀವು ಪಾಸ್ ಆಗಲಿ ಅಂತ ನಾನು ಬಯಸ್ತೇನೆ. ಶೈಕ್ಷಣಿಕವಾಗಿ ನನಗೆ ಬಹಳ ಸಪೋರ್ಟು, ಬಿಕಾಸ್ ದೈಹಿಕ ಶಿಕ್ಷಣದಲ್ಲಿ ಸ್ಕೌಟ್ಸ್ ಗೈಡ್ಸ್ ಬರುತ್ತೆ, ಭಾರತ ಸೇವೆ ಬರ್ತದೆ, NCC ಎವ್ರಿಥಿಂಗ್ ಬರುತ್ತೆ. ನನ್ನ ಅಂಡರ್ನಲ್ಲಿ ಶೈಕ್ಷಣಿಕವಾಗಿ ನೀವೆಲ್ಲರೂ ಬರ್ತೀರಾ. ಹಾಗಾಗಿ ನಾನು ನಿಮಗೆಲ್ಲರೂ ಆಲ್ವೇಸ್ ಎನ್ಕರೇಜ್ ಮಾಡ್ತೀನಿ, ಆಲ್ವೇಸ್. ಸೊ ಯಾವುದೇ ಹೆಣ್ಣು ಹುಡುಗಿಯರಿಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಎಲ್ಲೇ ಹೋಗ್ಲಿ ವಿಶ್ವಾಸದಿಂದ ತಂದೆ ತಾಯಿಗಳ ವಿಶ್ವಾಸ ಗಳಿಸ್ಕೋಬೇಕು. ನಾನು ಸುಮಾರಾಗಿ ನನ್ನ ಪರ್ಸನಲ್ ಆಗಿ ನನ್ನ ತಾಯಿ ನನ್ನ ಮೇಲೆ ತುಂಬಾ ಭರವಸೆಗಳು ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಏನೆಲ್ಲ ಸಾಧನೆಗಳು ನಾವು ಮಾಡಿದ್ದುಂಟು. ಓಕೆನಾ? ಸೊ ಎಲ್ಲ ಸ್ಟೇಟ್ ಲೆವೆಲ್ ಪ್ರಶಸ್ತಿಗಳು ಇದ್ವು. ಒಂದು NSS ಸ್ಟೇಟ್ ಪ್ರಶಸ್ತಿ, ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಪ್ರಶಸ್ತಿ. ಬೇರೆ ಬೇರೆ ಸೆಕ್ಟರ್ಸ್ನಲ್ಲಿ ಟೈಮನ್ನು ವೇಸ್ಟ್ ಮಾಡ್ದೇನೆ. ಯು ಡೋಂಟ್ ವೇಸ್ಟ್ ಯುವರ್ ಟೈಮ್, ಇಸ್ಂಟ್ ಇಟ್? ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ನೆಕ್ಸ್ಟ್ ಏನು ಪ್ಲಾನಿಂಗು, ಡೇ ವೈಸ್ ಪ್ಲಾನಿಂಗ್ ಹಾಕೊಳ್ಳಿ. ಸೊ ಅದರಲ್ಲಿ ನಿಮ್ಮ ಲೈಫ್ ಕ್ಲಿಕ್ ಆಗ್ತದೆ ಅಂತ ನಾನು ಕಿವಿ ಮಾತು ಹೇಳ್ತಾ ಇದ್ದೇನೆ. ಜಸ್ಟ್ 23 ವರ್ಷ ನನಗೆ ಗೌರ್ಮೆಂಟು ರ್ಯಾಂಕಿಂಗ್ ಲಿಸ್ಟ್ನಲ್ಲಿ ನಾನು ಯೂನಿವರ್ಸಿಟಿಗೆ ರ್ಯಾಂಕ್ ಇದೆ ತಕ್ಷಣ ನನಗೆ ಅಪಾಯಿಂಟ್ಮೆಂಟ್ ಆಯಿತು ಜನರಲ್ ಮೆರಿಟಲ್ಲಿ. ಅದು ಏನು ಇನ್ನು ಮುಂದೆ ಓದಬೇಕು ಅಂತ ಆಸೆ ಇತ್ತು, ಅದು ಏನು ಫಲಿಸಲಿಲ್ಲ. ಆದರೆ ಸ್ಟೂಡೆಂಟ್ ಲೈಫ್ ನಿಮ್ದೇನಿದೆ ಮುದ್ದು ಮಕ್ಕಳೇ, ಮೊಬೈಲ್ ನೋಡೋದ್ರಲ್ಲಾಗಲಿ ಅಥವಾ ಯಾವುದೋ ವೇಸ್ಟು ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡೋದಾಗಲಿ, ಆ ಟೈಮ್ ವೇಸ್ಟನ್ನು ನೀವು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಕಳ್ಕಳಿ ಕೇಳ್ತೀನಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈಸ್ ವೆರಿ ವೆರಿ ಸ್ಟ್ರಿಕ್ಟ್ ಟ್ರೈನಿಂಗ್ ಅಂತ ನನ್ನ ಭಾವನೆ. ಇಟ್ ಮೀನ್ಸ್ ಏನಂತಂದರೆ ದೇ ವಿಲ್ ಗಿವ್ ಎನಿಥಿಂಗ್ ಲೈಕ್ ದಟ್. ಎಲ್ಲ ರೀತಿ ತರಬೇತಿ ಕೊಡ್ತಾರೆ ಅವರು. ಏನು ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೊಡ್ತಾರೆ. ನನಗೆ ಕಮಿಷನರ್ ಆಫೀಸ್ ಗುಲ್ಬರ್ಗದಲ್ಲಿ ಇದ್ರದ್ದು ಟ್ರೈನಿಂಗ್ ಆಗಿತ್ತು. GV ನಾಯಕ್ ಅಂತ ಕಮಿಷನರೇ ಕುತ್ಕೊಂಡ್ಬಿಟ್ಟಿದ್ರು ಇದು ನಮಗೆ ಟ್ರೈನಿಂಗ್ ಕೊಡೋದಕ್ಕೆ. ಸೊ ಎವ್ರಿಥಿಂಗ್ ಏನಿರುತ್ತಲ್ವಾ, ಟೆಕ್ನಿಕ್ಸು ಟ್ರಿಕ್ಸು ಎಲ್ಲ ಹೇಳ್ಕೊಡೋದು ಇದರಲ್ಲೇ. ಜೀವನ ಕೌಶಲ್ಯವನ್ನ ಹೇಳ್ಕೊಡೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಲ್ಲಿ. ಭಾರತ ಸೇವಾದಳ ಇದು ಒಂದು ರೀತಿಯಿಂದ ಸ್ವಲ್ಪ ಲಿಬರಲ್ ಇದ್ದು ಕೂಡ ಇದು ನನಗೆ ಬಹಳಷ್ಟು ಆಸಕ್ತಿ ಮತ್ತು ಇದು ಬಂದಿತ್ತು. ಆದರೆ ಆಯ್ಕೆಗಳು ಶಾಲೆಗಳಲ್ಲಿ ಟ್ರೂಪ್ ತೆಗಿಬೇಕಾದ್ರೆ 2ರಲ್ಲಿ 1 ತೆಗೀರಿ ಹಾಗೀಗೇನೋ ಇರುತ್ತೆ. ನಾನು ಕೂಡ ಶೈಕ್ಷಣಿಕವಾಗಿ ಭರವಸೆಗಳನ್ನು ಕೊಡ್ತೀನಿ ಕಮಿಷನರ್ಸ್ಗೆ. ಶಾಲೆಗಳಲ್ಲಿ ಈಗಾಗಲೇ ಟ್ರೂಪ್ಗಳನ್ನು ತೆಗೀರಿ ಅಂತ ಭಾವನೆ ಇದೆ. ಎಲ್ಲ ಒಂದು ತರಬೇತಿಗೆ ನನ್ನ ಸರ್ಕಾರ ಅನುಮತಿ ಕೊಡಬೇಕಾಗಿದೆ. ಅದನ್ನ ನಾನು ಈಗಾಗಲೇ ಕಮಿಷನರ್ಸ್ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಸಿದ್ದರಾಮಯ್ಯ ಸರ್ ಆಗಲಿ, ಕನ್ನಡ ಮೇಡಮ್ ಸ್ವಲ್ಪ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ಶಿಕ್ಷಕರಿಗೆ ತರಬೇತಿಗಳು ಆಗಬೇಕು ಎಲ್ಲ ಶಾಲೆಗಳಲ್ಲೂ ಗ್ರೂಪ್ಸ್ ಹಾಕು, ವೆಟರಿಟೀಸ್ ಯಾವುದೇ ಇರಲಿ. ಸೊ ನೀವುಗಳು ಮಾಡ್ತಿರೋದು ಸರಿ ಇದೆ. ಅಥವಾ ಯೂಸ್ಫುಲ್ ಇದೆಯಾ? ನಾನು ನಿಮಗೆ ಕೇಳ್ತಾ ಇದ್ದೀನಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಯು? ಸೇ ಎಸ್. ಎಸ್ ಬೇಜಾರು ಅನಿಸ್ತಾ ಇತ್ತಾ? ನಾನು ಬಂದಿದ್ದು ಸಾರ್ಥಕತೆ ಅನಿಸ್ತಾ ಇದೆ. ಇಲ್ಲಿಗೆ ನೀವ್ ಹೇಳ್ಬೇಕು, ಸಾರ್ಥಕತೆ ಅನಿಸ್ತಾ ಇದೆಯಲ್ಲ? ಸೊ ನಿಮ್ಮನ್ನ ಎಲ್ಲ ಕಡೆಗೂ ನೋಡಿದ್ದೀನಿ, ನಾನು ಎಲ್ಲ ಕಡೆಗೂ ನೋಡಿದ್ದೀನಿ. ನಿಮ್ಮ ಟ್ರೂಪ್ಸ್ಗಳನ್ನ ಸೇವೆ, ಇಟ್ ಈಸ್ ಸರ್ವಿಸ್ ಅಲ್ವಾ? ನೀವು ಸರ್ವಿಸ್ ಅನ್ನ ಕೊಡ್ತಿದ್ದೀರಿ, ಅಲ್ಲಿ ಹೋಗ್ಬಿಟ್ಟು ಜನರಿಗೆ ಶಿಸ್ತನ್ನ ಹೇಳ್ಕೊಡ್ತಿದ್ದೀರಿ ಅಲ್ವಾ? ಹೀಗೆ ಅವರಿಗೆ ಸೇವೆಯನ್ನ ಮಾಡ್ತಿದ್ರಿ, ಯಾವುದೇ ಸೇವೆ ಇರಲಿ ಮಾಡ್ತಿದ್ರಿ, ಎಲ್ಲಾ ಕಡೆಗೂ ಇಟ್ಟಿರಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾನು ಏನು ಇರ್ತಾರಲ್ಲ ಎಲ್ಲ ವಿಭಾಗಗಳನ್ನ ನಾನು ನೋಡಿದ್ದೇನೆ. ಸೊ ಇದು ಏನಿದೆ ನಾನು ನಿಜವಾಗ್ಲೂ ಯಾವಾಗಲೂ ಎನ್ಕರೇಜ್ ಮಾಡ್ತೀನಿ. ಪಡೆದುಕೊಳ್ಳಲು ನಾನು ಆಶಿಸುತ್ತೇನೆ. ಜೊತೆಗೆ ಇವತ್ತು ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ದಿನದಂದು ನಾನು ಕೂಡ ನಿಮ್ಮ ಜೊತೆಗೆ ಯೋಧರ ಜೊತೆಗೆ ನಾನು ಸಮಯವನ್ನು ಕಳೆದಿದ್ದಕ್ಕಾಗಿ ನಿಜವಾಗಿಯೂ ನನಗೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಇಂಥ ಒಂದು ದಿನವನ್ನು ನಾನು ಅರ್ಥಪೂರ್ಣವಾಗಿ ನಾನು ಭಾಗವಹಿಸಿದ್ದೀನಿ ಅನ್ನೋ ತೃಪ್ತಿ ನನಗೂ ಕೂಡ ಇದೆ. ಇಂಥ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಜಯೋತ್ಸವ ದಿನ ನಿಜವಾಗ್ಲೂ ನಾವೆಲ್ಲ ಧನ್ಯರು ಇವತ್ತು. ಯಾಕಂದ್ರೆ ಎಷ್ಟು ಜನ ಇಂಡಿಯಾದಲ್ಲಿ ನಾವು ಆಚರಣೆ ಮಾಡ್ತಿದ್ದಾರೆ, ಆದ್ರೆ ಇಂಥ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಎಷ್ಟೋ ಮಂದಿ ಹುತಾತ್ಮರಾಗಿದ್ದಾರೆ. ಬಟ್ ಅದರಲ್ಲಿ ಜಯ ಹೊಂದಿ ನಮ್ಮ ಎದುರಿಗೆ ಇರುವಂತ ನಮ್ಮ ಸರ್ ಅವರಿದ್ದಾರಲ್ಲ, ಅದಕ್ಕೋಸ್ಕರ ನನಗೆ ತುಂಬಾ ಸಂತೋಷ ಮತ್ತು ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಈ ದಿನದಂದು. ಯಾಕಂದ್ರೆ ಎಲ್ಲಾ ಜಗತ್ತಿನ ಎಲ್ಲರೂ ಮಾಡ್ತಾ ಇದ್ದಾರೆ, ಬಟ್ ನಮಗೆ ನಮಗೆ ದೊರಕಿ ಅವರ ಮೂಲಕವಾಗಿ ನಾವೊಂದು ಮೆಸೇಜ್ ಕೊಡ್ತಾ ಇದ್ದೇವೆ.
ನಾವು ಸಂತೋಷವಾಗಿ ಅರ್ಥಗರ್ಭಿತವಾಗಿ ಈ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದು ಒಂದು ಒಳ್ಳೆ ಮೆಸೇಜ್. ಮತ್ತೆ ಅವ್ರು ಇದಕ್ಕೆ ನಮಗೆ ತುಂಬಾ ಸಂತೋಷ ಸರ್. ನೀವು ಹೇಳ್ತಾ ಇದ್ರೆ ನಮಗೂ ನಾವು ಸರಸ್ವತಿ ಮೇಡಮ್ ಮೈ ಜುಮ್ ಅಂತ ಇತ್ತು ನಮ್ಗೆ. ಹೆಂಗಿರ್ಬೋದು ಅಲ್ಲಿ ಪರಿಸ್ಥಿತಿ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಸುಮ್ಮನೆ ವಿಜಯೋತ್ಸವ ಅಂತ ಒಂದು ತಾಸು ಪ್ರೋಗ್ರಾಮ್ ಮಾಡ್ಬಿಡ್ತೀವಿ, ಆದ್ರೂ ವರ್ಷಾನ್ಗಟ್ಲೆ ಅವ್ರು ಎಷ್ಟು ಕಲ್ತಿದ್ದಾರೆ, ಎಷ್ಟು ಅದನ್ನ ಆಕ್ಟಿವೇಟ್ ಮಾಡಿಕೊಂಡು ಅವರೆಲ್ಲ ಅದನ್ನ ಉಪಯೋಗಿಸ್ಕೊಂಡು ನಮಗೆ ಒಂದು ಜಯ ಕೊಟ್ಟಿದ್ದಕ್ಕಾಗಿ ನಿಮ್ಮ ಮೂಲಕವಾಗಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸುವಂತಾಗಿದ್ದೇನೆ ಸರ್. ಅದು ಮಾತ್ರವಲ್ಲದೆ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ವಂದಿಸ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ನಮ್ಮ ಲೋಕಲ್ ಸೆಕ್ರೆಟರಿ ಆದಂಥ ನಮ್ಮ ಮಕಂದರ್ ಸರ್ ಅವರು ಎಷ್ಟು ದಿನದಿಂದ ಹೇಳ್ತಿದ್ರು, ಮೇಡಮ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು ಮೇಡಮ್ ಅಂತ. ಆದರೆ ಇವತ್ತು ಅದು ಒದಗಿಸಿ ಬಂತು. ಇವತ್ತು ಅಂದ್ರೆ ನಮ್ಮ ಜಿಲ್ಲಾದು ಮತ್ತೆ ಲೋಕಲ್ ಬಾಡಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಅಲಾಂಗ್ ವಿತ್ ಮೇಡಮ್ ಇಲಾಖೆದವರ ಜೊತೆ ಆಗಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಅದು ಮಾತ್ರವಲ್ಲದೆ ಈಗಾಗಲೇ ನಮ್ಮ ASOC ಸರ್ ಅವರು, ಮಲ್ಲೇಶಪ್ಪ ಸರ್ ಅವರು ಚಿತ್ರದುರ್ಗದಿಂದ ಇಲ್ಲಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅವ್ರಿಗೂ ನಾನು ಈ ಸಮಯದಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಮತ್ತೆ ವೆಲ್ಕಮ್ ಟು ಅವರ್ ಡಿಸ್ಟ್ರಿಕ್ಟ್ ಸರ್. ಯಾಕಂದ್ರೆ ಡಿಸ್ಟ್ರಿಕ್ಟ್ಗೆ ನೀವು ಬಂದ್ಮೇಲೆ ಮೀಟಿಂಗ್ ಮಾಡಿದ್ರು ನಾನು ಬಂದಿರಲಿಲ್ಲ. ಸೊ ಐ ಆಮ್ ವೆಲ್ಕಮಿಂಗ್ ಯು ಟುಡೇ. ಸೊ ಮಾತ್ರವಲ್ಲದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಬೇರೆ ಶಾಲೆಯಿಂದ ಬಂದು ನಮ್ಮ ರಾಜ್ಯ ಪುರಸ್ಕಾರ ಟೆಸ್ಟಿಂಗ್ ಕ್ಯಾಂಪ್ ಹೆಂಗ್ ಅಟೆಂಡ್ ಮಾಡಬೇಕು ಅಂತ ಪ್ರಿಪರೇಟರಿ, ಅಂದ್ರೆ ಇವಾಗ ನಾವೆಲ್ಲ ನಮ್ಮ ಶಿಕ್ಷಕರು, ಸ್ಕೌಟ್ ಮಾಸ್ಟರ್ಸ್ ಮತ್ತೆ ಗೈಡ್ ಕ್ಯಾಪ್ಟನ್ಸ್ಗಳು ನಿಮ್ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು, ನೀವು ಹೆಂಗೆ ಎಕ್ಸಾಮ್ ಅಪಿಯರ್ ಆಗ್ಬೇಕು ಅಂತ ಒಂದು ಮಾರ್ಗದರ್ಶನ ನಿಮ್ಗೆ ನೀಡ್ತಾ ಇದ್ದಾರೆ. ಚೆನ್ನಾಗಿ ಕಲ್ತ್ಕೊಳ್ರಿ. ಇದು ನೀವು ಅನ್ಕೊಂಡಂಗೆ ಅಷ್ಟು ಸಿಲ್ಲಿ ಎಕ್ಸಾಮ್ ಅಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ obviously if you are prepared it will be easy, otherwise it will be difficult. So you have to prepare it thoroughly. ಯಾರು ನಮ್ಮ ತಾಲೂಕಿನಲ್ಲಾಯ್ತು ನಮ್ಮ ಜಿಲ್ಲೆನಲ್ಲಾಯ್ತು ಯಾರು ಫೇಲ್ ಆಗಬಾರ್ದು. ಯಾಕಂದ್ರೆ ನಮ್ಮ ಒಂದು ಮಕ್ಕಳು ಮುಂದೆ ಬರಬೇಕು ಅನ್ನೋದೇ ನಮ್ದೊಂದು ಆಶೆ. ಈಗ ಸುಮಾರು 150 ಮಕ್ಕಳ ಮೇಲೆ ಇದ್ದಾರೆ ನಮ್ಮ ತಾಲೂಕಿನಲ್ಲಿ. ಜಿಲ್ಲೆಯಲ್ಲಿ ಸುಮಾರು ಒಂದು 500 ಮಕ್ಕಳು ಬರ್ತಾರೆ, 350-400 ಮಕ್ಕಳು ಬರ್ತಾರೆ. ಇಷ್ಟು ಜನ ಮಕ್ಕಳು ಅಪಿಯರ್ ಆಗ್ತೀರಿ ನೆಕ್ಸ್ಟ್ ವೀಕ್ನಲ್ಲಿ. ಇದು ನಮ್ಮ ಸರೋಜಾ ಮೇಡಮ್ ಹೇಳಿದ್ರು, ನಮ್ಮ ಇದು ಕ್ಯಾಂಪ್ ಕೊಂಡೇಜಿ ಕ್ಯಾಂಪ್ ನಲ್ಲಿ ಇದೆ. ನೀವೆಲ್ಲರೂ ಪ್ರಿಪೇರ್ ಆಗಿ ಹೋಗ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇದಾದ್ಮೇಲೆ ಇಲ್ಲಿಗೆ ಮುಗಿಯಲ್ಲ ನಿಮ್ದು ರಾಜ್ಯ ಪುರಸ್ಕಾರ. ಇನ್ನೂ ಒಂದು ಎಕ್ಸಾಮ್ ಇರುತ್ತೆ 1 year ಆದ್ಮೇಲೆ, ಅದು ರಾಷ್ಟ್ರಪತಿ ಅವಾರ್ಡ್ ಎಕ್ಸಾಮ್ ಇರ್ತದೆ. ಅದು ರಾಷ್ಟ್ರಪತಿನೂ ಪ್ರಿಪೇರ್ ಆಗ್ರಿ. ಇಲ್ಲಿಗೆ ನೀವು ಮುಗಿಸಿದಾಗ ಅದನ್ನು ಮುಗಿಸ್ಕೊಂಡ್ರೆ ಮಾತ್ರ ಅದು ಫುಲ್ ಆಗಿ ನೀವು ಕಂಪ್ಲೀಟ್ ಆಗಿ ನಿಮ್ಗೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದಂಗೆ. ಯಾಕಂದ್ರೆ ರಾಷ್ಟ್ರಪತಿ ಆದವರಿಗೆ ನೀವು ಸೆಕೆಂಡ್ PUC ಆದ್ಮೇಲೆ ನಿಮಗೆ ಆ ಒಂದು ಕೋಟಾದಡಿಯಲ್ಲಿ ಫ್ರೀ ಮೆಡಿಕಲ್ ಸೀಟ್, ಫ್ರೀ ಇಂಜಿನಿಯರಿಂಗ್ ಸೀಟ್, ಫ್ರೀ B.Ed, D.Ed, ಇನ್ನು ಹಲವಾರು ಸೀಟ್ಗಳು, ಮತ್ತೆ ಮುಂದೆ ಅಪಾಯಿಂಟ್ಮೆಂಟ್ಗೂ ಸಹ ಇದು ಬಹಳ ಉಪಯುಕ್ತವಾಗಿದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಳ್ಳೆ ವ್ಯಾಲ್ಯೂಸ್ ಅನ್ನು ಕಲಿತೀರಿ. ಈಗಿನ ದಿನಮಾನಗಳಲ್ಲಿ ಎಲ್ಲ ಟೆಕ್ನಾಲಜಿ ಆಯ್ತು, ಟಿವಿ ಆಯ್ತು, ಮೊಬೈಲ್ ಆಯ್ತು, ಇದು ಎಲ್ಲದರಿಂದ ಮಕ್ಕಳು ಬಹಳ ಅದಕ್ಕೆ ವಂಚಿತರಾಗಿ ಬಹಳ ಅಡ್ಡದಾರಿ ಹೋಗ್ತಿದ್ದಾರೆ. ಆದ್ರೆ ನಮ್ಮಲ್ಲಿರುವಂತ ಮಕ್ಕಳು, ಸ್ಕೌಟ್ ಗೈಡ್ ನಲ್ಲಿರುವಂತ ಮಕ್ಕಳು ಯಾರು ಅಂತ ಅದಕ್ಕೆ ಹೋಗ್ಬಾರ್ದು. ನಿಮ್ಮ ಒಂದು ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬೇಕು, ನಿಮ್ಮ ಒಂದು ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಹೇಳ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಗರ್ಭಿತವಾದ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸಂಸ್ಥೆಯಾಗಿರ್ತಕ್ಕಂಥ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಕಂದರ್ ಹುಸೇನ್ ಸಾಹೇಬ್ರವರು ಏರ್ಪಡಿಸಿದ್ದು ಬಹಳ ಅತ್ಯಂತ ಅರ್ಥಗರ್ಭಿತವಾಗಿದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ಸ್ಕೌಟ್ ಅಂಡ್ ಗೈಡ್ಸ್ ನಡೆದು ಬಂದ ದಾರಿ, ಇವತ್ತು ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ಏನು ರಾಜ್ಯದ ಪ್ರಧಾನ ಆಯುಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ PJ ಶಿಂದೆ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ನಮ್ಮ ಬೆಳವಣಿಗೆ ಇವತ್ತು ಪ್ರಪಂಚದ ಭೂಪಟದಲ್ಲಿ ಕೂಡ ಕರ್ನಾಟಕವನ್ನ ಗುರುತಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ಯಾರಂದ್ರೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಕ್ಕಂಥ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಬಂಧುಗಳೇ. ಯಾಕೆಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಈ ಸ್ಕೌಟ್ ಅಂಡ್ ಗೈಡ್ಸ್ ಒಂದು ಅಂಗವಾಗಿದ್ದರೂ ಕೂಡ ಇವತ್ತು ಆ ಇಲಾಖೆಯವರು ಕೊಡ್ತಕ್ಕಂಥ ಸಹಕಾರ, ಇವತ್ತು ಆ ಇಲಾಖೆಯವರು ಇರ್ತಕ್ಕಂಥ ಈ ಸಹಕಾರದಿಂದ ಇವತ್ತು ನಮ್ಮ ಈ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಶಿಕ್ಷಕಿಯರು ಇವತ್ತು ಅತ್ಯಂತ ಉನ್ನತ ಮಟ್ಟಕ್ಕೆ ಮಕ್ಕಳ ಭವಿಷ್ಯವನ್ನು ಗುರುತಿಸೋದಕ್ಕೆ ಕೂಡ ಇವತ್ತು ಕಾರಣಕರ್ತರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಿಲ್ಲ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ CPO ಸೋದರರೇ ಇವತ್ತು ಬಹಳ ಬಿಚ್ಚು ಮನಸ್ಸಿಂದ ಹೇಳಿದ್ರು,
ಬಹಳ ಸಂತಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಎರಡನೇದಾಗಿ ಇವತ್ತು ನಿಜವಾಗಿಯೂ ಕೂಡ ಕಾರ್ಗಿಲ್ ವಿಜಯೋತ್ಸವದಲ್ಲಿ ತಾವು ಸುಮಾರು ದಶಕಗಳವರೆಗೂ ಕೂಡ ಸೇವೆಯನ್ನ ಸಲ್ಲಿಸಿ ಅಲ್ಲಿರ್ತಕ್ಕಂಥ ಅನುಭವಗಳನ್ನ, ಅಲ್ಲಿರ್ತಕ್ಕಂಥ ದೇಶದ ಒಂದು ಭದ್ರತೆಯ ಬಗ್ಗೆ ಕೂಡ ಇವತ್ತು ನಮ್ಮ ಶೇಖರಪ್ಪ ಅವರು ಬಹಳ ಸೊಗಸಾಗಿ ಹೇಳಿದ್ರು. ನಿನ್ನೆ ಕೂಡ ಅವರಿಗೆ ಆಮಂತ್ರಣ ಕೊಟ್ಟಾಗ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಬೆಳಿಗ್ಗೆ ನಾನು ಇಲ್ಲಿ ಬಂದಾಗ ಇಲ್ಲ ನನಗೆ SR ಐತೆ ಬರೋದು ಆಗಂಗಿಲ್ಲ ಅಂದ ಕೂಡಲೇ ಪಾಪ ನಮ್ಮ ಸಿಪಿ ಮೇಡಮ್ ಅವರು ಫೋನ್ ಮಾಡಿ ಇಲ್ಲ ನೀನ್ ಬರ್ತೀನಿ ಅಂದಕ್ಕೆ ನಾನು ಬಂದಿದ್ದೇನೆ, ನೀನ್ ಬರಲೇಬೇಕು. ಇವತ್ತು ಈ ಕಾರ್ಯಕ್ರಮದಲ್ಲಿ ಏನ್ ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ನವರು ಕೊಡ್ತಕ್ಕಂಥ ಗೌರವ ಸಮರ್ಪಣೆಯನ್ನ ಇವತ್ತಿರ್ತಕ್ಕಂಥ ಯೋಧನಾಗಿರ್ತಕ್ಕಂಥ ನೀನು ಸ್ವೀಕರಿಸಬೇಕು ಅಂತ ಹೇಳಿದಾಗ ನಿಜವಾಗಿಯೂ ಕೂಡ ಬಂದದ್ದಕ್ಕೆ ಬಹಳ ಸಂತಸ ಅಂತಕ್ಕಂಥ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅವರು ತಮ್ಮ ಭಾಷೆಯಲ್ಲಿ ತಮ್ಮ ಇರ್ತಕ್ಕಂಥ ಒಂದು ದೇಶ ಸೇವೆಗೆ ಕೂಡ ಇವತ್ತು ನಿಮ್ಮ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು ನೀವು ಕೂಡ ಪ್ರಿಪೇರ್ ಆಗ್ರಿ. ನಮ್ಮತ್ತೆ ಕೂಡ ದೇಶದ ಸಂರಕ್ಷಣೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು ಇವತ್ತೆಲ್ಲರೂ ಅದಕ್ಕೆ ಸನ್ನದ್ಧರಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಕರೆ ಕೊಟ್ಟಿದ್ದಾರೆ. ನಿಜವಾಗಿಯೂ ಕೂಡ ಬಹಳ ಸಂತಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಈಗೇನು ನಾಳೆ ನಡೀತಕ್ಕಂಥ ಕೊಂಡಜ್ಜಿಯಲ್ಲಿ ನಡೀತಕ್ಕಂಥ ಏನು ರಾಜ್ಯಪಾಲರ ಒಂದು ಅವಾರ್ಡ್ಗೆ ನಿಮಗೆ ಏನು ಎಕ್ಸಾಮ್ ಅನ್ನ ಇವತ್ತೇನು ಕೊಟ್ಟಿರ್ತಕ್ಕಂಥ ನಮ್ಮ ಎರಣ ಇರ್ಬೋದು, ಸರೋಜ ಇರ್ಬೋದು, ನಮ್ಮ ಮಕ್ಕಂದರ್ ಇರ್ಬೋದು, ಮತ್ತು ನಮ್ಮ ASOC ಆಗಿರ್ತಕ್ಕಂಥ ಮಲ್ಲೇಶಪ್ಪ ಅವರು ಆಗಿರ್ಬೋದು, ಅವರೆಲ್ಲರಿಂದ ಮಾರ್ಗದರ್ಶನದಿಂದ ತಾವು ಹೆಚ್ಚು ಹೆಚ್ಚು ಅಂಕೆಗಳನ್ನ ಪಡೆದು, ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಏನ್ ನೀವು ಬರೇ ಎಕ್ಸಾಮ್ ಅನ್ನ ಅಪ್ಲೈ ಮಾಡೋದು, ಈ ಸಾರಿ ಏನಾಗಿದೆ ಅಂದ್ರೆ ಆನ್ಲೈನ್ ನಲ್ಲಿ ಎಕ್ಸಾಮ್ ಅನ್ನ ಅಪ್ಲೈ ಮಾಡ್ತಾ ಇದ್ರಿ. ಯಾಕೆಂದ್ರೆ ಬಹಳ ಅದಕ್ಕೆ ಅಚ್ಚುಕಟ್ಟಾದ ಕಟ್ಟು ನಿಯಮಗಳಿದ್ದಾವೆ. ಅವೆಲ್ಲವೂ ಕೂಡ ನಾವು ಸರಿಪಡಿಸಿಕೊಂಡು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿಗೆ ಹೆಚ್ಚಿನ ಶ್ರೇಯಸ್ಸನ್ನ ತರುವುದರಲ್ಲಿ ತಾವು ಇವತ್ತು ಮುಂದಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದ್ದ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಸಾಕಷ್ಟು ಸಮಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುದ್ದು ಮಕ್ಕಳಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಈ ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥ ನಿನ್ನೆಯಿಂದ ಕೂಡ ಇವತ್ತಿನವರೆಗೂ ಸತತ ಇವತ್ತು ಸರ್ಕಾರದ ಬೇರೆ ಕಾರ್ಯಕ್ರಮವು ಇದ್ರೂ ಕೂಡ ಇದು ನನ್ನ ಕಾರ್ಯಕ್ರಮ ಅಂತಕ್ಕಂಥ ಮಾಡಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಮಕಂದರ್ ಅವರು ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ಕೌಟ್ ಅಂಡ್ ಗೈಡ್ಸ್ ನಮನಗಳನ್ನ ಮತ್ತು ವಿಜಯ ಕಾರ್ಗಿಲೋತ್ಸವದ ವಂದನೆಗಳನ್ನ ಸಲ್ಲಿಸಿ ನನ್ನ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಒಂದು ರಾಜ್ಯ ಪುರಸ್ಕಾರಕ್ಕೆ ಪ್ರೊಪ್ರೈಟರಿ ಏನು ಟೆಸ್ಟಿಂಗ್ ಕ್ಯಾಂಪ್ ಬಂದಿರುವಂತಹ ಎಲ್ಲ ಸ್ಕೌಟ್ ಅಂಡ್ ಗೈಡ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ರೋವರ್ ಆ್ಯಂಡ್ ರೇಂಜರ್ಸ್ ಏನು ಬಂದಿದ್ದೀರಾ ಎಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು. ಆ್ಯಂಡ್ ಇಲ್ಲಿ ಪಾರ್ಟಿಸಿಪೇಟ್ ಬಂದಲ್ಲಿ ಇನ್ನೂ ಕೆಲವು ನಿಮ್ಗೆ ಹೇಳಿದ್ದಾರೆ ಆಲ್ರೆಡಿ ಗೈಡೆನ್ಸ್ ಅಂತ, ಸೊ ಅವೆಲ್ಲವನ್ನು once ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿರುವಂತಹ ಎಲ್ಲ ಅತಿಥಿ ಗಣ್ಯ ಮಹೋದಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದ.